ಆತ ಗಾಂಜಾ ದಾಸನಾಗಿದ್ದ. ಹೆತ್ತವರು ಎಷ್ಟೇ ಬುದ್ಧಿ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಈತನ ಅಜ್ಜಿ ಮೊಮ್ಮಗನಿಗೆ ಬುದ್ಧಿ ಕಲಿಸಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಂತೆ ಮೊಮ್ಮಗ ರಣ ರಾಕ್ಷಸನಾಗಿದ್ದಾನೆ. ಹಿಂದಿಂದ ಹೋಗಿ ಬೈಕ್ ಗುದ್ದಿ ಕಲ್ಲೆತ್ತ. ಅಜ್ಜ ಅಜ್ಜಿ ಅಂದ್ರೆ ಮೊಮ್ಮಕ್ಕಳಿಗೆ ಇನ್ನಿಲ್ಲದ ಪ್ರೀತಿ. ಹೆತ್ತವರಿಗಿಂತ ಒಂದು ಕೈ ಜಾಸ್ತಿ. ಅದೇ ರೀತಿ ಈಕೆ ಕೂಡ ಮೊಮ್ಮಗನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ರು. ಮೊಮ್ಮಗನ ಬದುಕು ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಇರಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಈತ ಮಾತ್ರ ದುಶ್ಚಟಗಳ ದಾಸನಾಗಿದ್ದ. ಬೆಳಗಾದ್ರೆ ಸಾಕು ಗಾಂಜಾ ಹೊಡ್ಕೊಂಡು ನಶೆಯಲ್ಲಿ ತೇಲಾಡ್ತಾ ಇದ್ದ. ಇದೇ ಗಾಂಜಾ ನಶೆ ಅಜ್ಜಿಯ ಜೀವವನ್ನೇ ತೆಗೆದಿದೆ. ಮೊಮ್ಮಗನಿಗೆ ಬುದ್ಧಿ ಕಲಿಸಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದ ಅಜ್ಜಿಯನ್ನ ಮೊಮ್ಮಗನೇ ಕೊಂದು ಹಾಕಿದ್ದಾನೆ. ಗಾಂಜಾ ಚಟ ಬಿಟ್ಟುಬಿಡು ಅಂದಿದ್ದಕ್ಕೆ ಚಟ್ಟ ಕಟ್ಟಿದ ಪಾಪಿ. ಅಜ್ಜಿ ಪಾಲಿಗೆ ಮೊಮ್ಮಗನೇ ಆದ ರಣ ರಾಕ್ಷಸ. ಇಂಥ ಮಕ್ಕಳು ಮೊಮ್ಮಕ್ಕಳು ಯಾವ ಹೆತ್ತವರಿಗೂ ಹುಟ್ಟಬಾರದು. ಯಾಕಂದ್ರೆ ಈತ ಮನೆಗೆ ಒಳ್ಳೆ ಮಗನಾಗಿರ್ಲಿಲ್ಲ, ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯೂ ಆಗಿರ್ಲಿಲ್ಲ. ನಯಾ ಪೈಸೆ ಕೆಲಸ ಇಲ್ಲದವ ಗಾಂಜಾ ಹೊಡ್ಕೊಂಡು ತೂರಾಡ್ತಾ ಇದ್ದ. ಈತನ ಹೆಸರು ಕಿಶೋರ್ ಅಂತ. ಶಿವಮೊಗ್ಗ ನಗರದ ಮಿಳ್ಳಘಟ್ಟ ವಾರ್ಡ್ ನಿವಾಸಿ. ಗಾಂಜಾ ವ್ಯಸನಿಯಾಗಿದ್ದವ ಮನೆ ಮಠ ಅನ್ನೋದನ್ನೇ ಮರ್ತಿದ್ದ. ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳೋ ಸ್ಥಿತಿಲಿರ್ಲಿಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಮೊಮ್ಮಗನನ್ನ ಸರಿ ಮಾಡಬೇಕು ಅಂತ ಈ ಹಿರಿ ಜೀವ ಇನ್ನಿಲ್ಲದ ಕಷ್ಟಪಡ್ತಾ ಇತ್ತು. ಆದ್ರೆ ಮೊಮ್ಮಗ ಅನಿಸಿಕೊಂಡವ ಮಾತ್ರ ಬದಲಾಗಿರ್ಲಿಲ್ಲ. ಕೊನೆಗೆ ಪೊಲೀಸರ ಮೂಲಕವೇ ಬುದ್ಧಿ ಕಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಹೀಗಾಗಿ ನಿನ್ನೆ ಸಂಜೆ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಈ ವಿಷಯ ಕಿಶೋರನಿಗೆ ಗೊತ್ತಾಗ್ತಾ ಇದ್ದಂಗೆ ರಣ ರಾಕ್ಷಸನಾಗಿದ್ದಾನೆ. ಜಗಳ ಮಾಡನ್ ಸರ್ ಇದ್ರು ಸರ್. ಗಾಂಜಾ ದಿಶೆಗೆ ಮತ್ತೆ ಜಗಳ ಆಗಿರೋ ಸರ್. ನಮ್ಮ ಅತ್ತೆ ಇವೆಲ್ಲ ಮಾಡ್ಬೇಡ, ಕೇರಿ ಮನೆ ಇವಾಗ್ಲಿಗೆ ಮಕ್ಕಳೆಲ್ಲ ಕಲ್ಕಂತವು ಅಂತ ಹೇಳಿ ಅದು ಹೋಗ್ತಾ ಇದ್ರು ಅವರು. ಕಂಪ್ಲೇಂಟ್ ಕೊಡೋದಕ್ಕೆ ಹೊರಟಿದ್ದ ವೃದ್ಧೆಯನ್ನ ಅಡ್ಡ ಹಾಕಿದವ ದಾರಿ ಮಧ್ಯೆಯೇ ಗಲಾಟೆ ಶುರು ಮಾಡಿದ್ದ. ಯಾವಾಗ ಇಬ್ಬರ ಮಧ್ಯೆ ಮಾತಿಗೆ ಮಾತು ಶುರುವಾಯ್ತೋ ಅಜ್ಜಿ ಅನ್ನೋದನ್ನು ಮರ್ತು ನಿಂತಿದ್ದಾನೆ. ಮನಸೋ ಇಚ್ಛೆ ಹಲ್ಲೆ ಮಾಡಿದವ ತಲೆ ಮೇಲೆ ಸೈಜ್ಗಲ್ಲು ಹಾಕಿ ಕೊಲೆನೇ ಮಾಡಿದ್ದಾನೆ. ನಂತರ ಅಲ್ಲಿಂದ ಕಾಲ್ಕಿತ್ತವ ಯಾರ ಕೈಗೂ ಸಿಕ್ಕಿರಲಿಲ್ಲ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಂತಕನ ಹಿಂದೆ ಬಿದ್ದಿದ್ದಾರೆ. ಇವತ್ತು ಬೆಳಗ್ಗೆ ಕಿಶೋರನಿದ್ದ ಜಾಗಕ್ಕೆ ಲಗ್ಗೆ ಇಟ್ಟವರು ಕೈಗೆ ಕೋಳ ತೊಡಸೋಕೆ ಮುಂದಾದ್ರು. ಈ ವೇಳೆ ಪೊಲೀಸರ ಮೇಲೇನೆ ಲಾಂಗ್ ಬೀಸಿದ್ದ. ಇದರಿಂದ ಎಚ್ಚೆತ್ತ ಸಿಪಿಐ ಸತ್ಯನಾರಾಯಣ್ ಹಂತಕನ ಕಾಲಿಗೆ ಗುಂಡನ್ನು ನುಗ್ಗಿಸಿದ್ದಾರೆ. ಲೆಫ್ಟ್ ಲೆಗ್ಗಿಗೆ ಒಂದು ರೌಂಡನ್ನು ಫೈರ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಆರೋಪಿಯನ್ನು ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವನಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ನಮ್ಮ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಒಟ್ನಲ್ಲಿ ಮೊಮ್ಮಗನ ದುಶ್ಚಟ ಬಿಡಿಸಬೇಕು ಅಂತ ಹೊರಟ ವೃದ್ಧೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಗಾಂಜಾ ಗಿರಾಕಿಯ ಅಟ್ಟಹಾಸಕ್ಕೆ ನಡು ಬೀದಿಯಲ್ಲೇ ಹೆಣ ಉರುಳುವಂತಾಗಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.